ಆನವ್ಗೆ ಹುಷಾರಿಲ್ಲ ಆ್ಯಂಡ್ ಒಂದು ಶೂಟ್ ಮಾಡಬೇಕು. ಕಾಯ್ತವ್ರೆ ಪಾಪ ನೋಡಿ ಅವತಾರನ. ಚಿಕನ್ ಇರೋದೇ ಹಂಗ. ನಾನು ಚಿಕನ್ ಬ್ರೆಸ್ಟ್ನ ಇರೋದು ಕ್ಯೂಬ್ ಕಟ್ ಮಾಡೋಕ್ಕೆ ಹೋಗಿ ಆಪರೇಷನ್ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಕಟ್ ಆಗಿಬಿಟ್ಟು ಆಂಟಿ ಆ್ಯಕ್ಚುಲಿ ಆನವ್ನ ತೂಗ್ತಾ ಇದ್ರು. ಹಾಂ ಅದನ್ನೇ ಹೇಳ್ತಾ ಇದ್ದೆ ನಾನು. ಪಾಪ ಇನ್ನ EMI ಮುಗಿಸಿಲ್ಲ ಕಣೋ. ನೋಡಿ ನೋಡಿ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಬಂದ್ರಲ್ವಾ, ಆದ್ರೆ ಈಗಲೂ ಡ್ರಿಂಕ್ಸ್ ಮಾಡ್ತಾ ಇದಾರ ಅಂತ ಕೇಳಿದೆ ನಾನು. ನೀವು ಊನ ಹೇಳ್ ಪಾಪ. ಇರ್ಮಮ್ಮಿ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗುಡ್ ಮಾರ್ನಿಂಗ್ ಈ ತರ ಇರತ್ತೆ ಗೈಸ್, ಬರೀ ದಿನ ಬೆಳಿಗ್ಗೆ. ಏನಕ್ಕೆ ಅಳ್ತಾ ಇದ್ದಾನೆ ಗೊತ್ತಿಲ್ಲ ಗೈಸ್. ಯಾಕೆ ಅಳ್ತಾ ಇರೋದು? ಈಗ ಸಮಯ ಬಂದು ಇವತ್ತಿನ ಬೆಳಗ್ಗೆ ಶುರು ಆಗಿಬಿಟ್ಟಿದೆ ಗೈಸ್. ಈಗ ಸಮಯ ಬಂದು 11:15. ನಾನು ತರಕಾರಿ ತಿಂತಾಯಿದ್ದೀನಿ, ರೆಡಿ ಆಗಿಬಿಟ್ಟೆ ಫಟಾಫಟ್ ಅಂತ. ಏನಕ್ಕೆ ಅಂತ ಅಂದರೆ ಫಸ್ಟು ಆನವ್ಗೆ ಹುಷಾರಿಲ್ಲ ಆ್ಯಂಡ್ ಒಂದು ಶೂಟ್ ಮಾಡಬೇಕು. ಸೊ ಅದಕ್ಕೆ ಆನವ್ನ ಈಗ ತಿಂಡಿ ತಿನ್ನಿಸಿ ಮಲಗಿಸ್ತಾ ಇದ್ದೀವಿ, ಕೋಲ್ಡ್ ಆಗಿದೆ ಅವನಿಗೆ. ಅದಾದಮೇಲೆ ಈಗ ರೀಲ್ಸ್ ಮಾಡಬೇಕಲ್ವಾ, ಸೊ ಅದಕ್ಕೆ ನಾನು ತಿಂಡಿ ತೊಗೊಂಡೋಗಿ ಪ್ರತೀಕ್ ಕೊಟ್ಟು ತಿಂಡಿ ಮಾಡಿಕೊಂಡು ರೀಲ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದು ಮತ್ತೆ ಊಟ ಮಾಡಿಕೊಂಡು ಆನವ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಒಂದು ಶೂಟ್ ಇದೆ ಆನವ್ದು, ಅದು ಒಂದು ಸಮ್ ಬ್ರ್ಯಾಂಡ್ ಶೂಟ್ ಥರ. ಸೊ ಈಗ ನನ್ನ ಅಪ್ಪು ಬಿಡ್ತಾನೆ. ನಮ್ಮಮ್ಮ ನನ್ನ ಪಾಪ ಏನೋ ಕ್ಲೀನ್ ಮಾಡ್ತಿದ್ದಾರೆ, ವಾರ ಮಾಡಬೇಕು ಅಂತ. ಗೈಸ್ ಈಗ ಸಮಯ 12 ಗಂಟೆ ಆಗಿದೆ. ಅಪ್ಪು ನನ್ನ ಬಿಡ್ತಾ ಇದ್ದಾನೆ ನಮ್ಮ ಮನೆಗೆ. ನಡೆಯೋ ಅಪ್ಪು. ಗೈಸ್ ರೀಚ್ ಆದೆ ಈಗ. ಪ್ರತೀಕ್ ನೋಡಿ ಅಲ್ಲಿ ಕಾಯ್ತವ್ರೆ ಪಾಪ. ಕೊಡು. ಈಗ ಲಿಫ್ಟಲ್ಲಿ ಕಾಯ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಂತಿರ್ತಾರೆ, ಬಂದು ಪಕ್ಕ ನಿಂತಿರ್ತಾರೆ. ನನಗೆ ಕರೆಕ್ಟಾ ಇಲ್ವಾ ಚೆಕ್ ಮಾಡೋಣ. ನಿಂತೇ ಇಲ್ವಲ್ಲ ಗೈಸ್, ಇವತ್ತು ತೆಗ್ದಿದ್ದಾರೆ ಅಷ್ಟೇ. ಸೊ ಡೋಂಟ್ ಗೆಸ್, ಈ ಥರ ಎಲ್ಲ ಗೆಸ್ ಮಾಡಬೇಡಿ, ಅವಾಗ ಹಿಂಗೆ ಆಗ್ಬಿಡುತ್ತೆ. ನೋಡಿ ಅವತಾರನ. ಏನೂ ಇಲ್ಲ ರೀ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೇಡಮ್? ನಿಮ್ಮ ಮಗಳಿಗೆ ಹಾಲು ಕುಡಿಸಿ ಕುಡಿಸಿ ಸಣ್ಣ ಆಗಿಬಿಟ್ಟಿದ್ದೀನಿ ನಾನು. ಈಗ ಸಮಯ ಬಂದು 12 ಗಂಟೆ 12:10 ಆಗಿದೆ. ಪ್ರತೀಕು ತಿಂಡಿ ತಿನ್ನೋ ಸಮಯನೇ ಇದು. 12:15 ಆಯ್ತು, 12:15 ಗೈಸ್. ಪ್ರತೀಕು ತಿಂಡಿ ತಿನ್ನೋದು. ನಂದು ಕೊಡೋ, ಹೋಗಿ ತಿಂಡಿ ತಿನ್ನಿ, ಲೇಟ್ ಆಗಿಬಿಟ್ಟಿದೆ. ಬಾ. ಸುಮ್ಮನೆ ಇರ್ರಿ, ಎದರ್ಸ್ಬೇಡಿ. ಬಾ ಮಗ್ನೆ ನೀನು, ಬಾ. ಜಂಪ್ ಜಂಪ್ ಜಂಪ್. ಅಯ್ಯೋ ಅಯ್ಯೋ ಅಯ್ಯೋ, ಇದ್ಯಾವುದಿದು ಲವ್ವು? ಜಂಪ್ ಮಾಡಿ ಬಂದ್ಬಿಡು, ಬಂದ್ಬಿಡು, ಅಮ್ಮನ ಹತ್ರ ಬಂದ್ಬಿಡು. ಬಾ 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 ಇಶು ಪುಟ, ಜಂಪ್ ಜಂಪ್ ಪುಟಾಣಿ, ಬಾ ಇಲ್ಲಿ ಬಾ. ಕಮ್ಮಿ ಬೀಬಿ
ಅಯ್ಯೋ ನನ್ನ ಅಪ್ಪನೇ. ಈಶಾ 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 ಗೈಸ್, ಈಗ ಸಮಯ ಆಗಲೇ 2 ಗಂಟೆ ಹತ್ತತ್ರ 2:05 ಆಗಿಬಿಟ್ಟಿದೆ ನೋಡಿ. ಸೊ ಒಂದು ವಿಡಿಯೋ ಮಾಡಿದ್ವಿ, ಈಗ 2ನೇ ವಿಡಿಯೋ ಮಾಡೋಕ್ಕೆ 2ನೇ ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಪ್ರತೀಕ್ ಅವರು ಹೋಗಿ ರೆಡಿಯಾಗಿ ಬರ್ತಾ ಇದ್ದಾರೆ. ಆಟಿಟ್ಯೂಡ್ ಕೆಲಸ ಮಾಡ್ತಾ ಇದ್ದೆ ನಾನು, ಕೆಲಸ ಮಾಡಬಾರ್ದಾ ನೋಡ್ರಿ. ಏನು ಗೊತ್ತಾ, ನಿನ್ನೆ ಪ್ರತೀಕು ಚಿಕನ್ ಬೇಯಿಸ್ಕೊಂಡು ತಿಂದ್ರಲ್ಲ, ಅದನ್ನು ನನಗೆ ಮಾಡಿಕೊಡ್ತೀನಿ ಅಂತ ನಿನ್ನೆಯಿಂದ ತೊಗೊಂಡು ಬಂದುಬಿಡ್ತೀನಿ ನಿನಗೆ ಅಂದರು. ನಿನ್ನೆ ತೊಗೊಂಡೂ ಬರಲಿಲ್ಲ. ಈಗ ಬೇಯಿಸ್ಕೊಡ್ತೀನಿ. ಸರಿ ಆಯಿತು, ಮಧ್ಯಾಹ್ನ ಬೇಯಿಸ್ಕೊಡ್ತೀನಿ ಬಿಡು ಅಂತ ಅವರೇ ಅಂದರು. ಸರಿ ಅಂದೆ. ಆವಾಗೂ ಏನೂ ಮಾಡಲಿಲ್ಲ. ಇವಾಗ ಬಾ ಹೊರಡೋಣ ಅಂತವ್ರು. ಈಗ ತಿಂತೀಯಾ ಅಂತ ಮತ್ತೆ ಕೇಳ್ತವ್ರು. ಏನೇನೋ ಮಾಡ್ತಾರೆ ಗೈಸ್ ಇವರು. ಚಿಕನ್ ಇರೋದೇ ಹಂಗ. ನಾನು ಚಿಕನ್ ಬ್ರೆಸ್ಟ್ನ ಇರೋದು ಕ್ಯೂಬ್ ಕಟ್ ಮಾಡೋಕ್ಕೆ ಹೋಗಿ ಆಪ್ರೇಷನ್ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನೀವೇ ಕಲಿಸ್ಬಿಟ್ಟಿದ್ರಾ? ಇಲ್ಲ, ಅದು ನೋಡಿ ಹಿಂಗಿಟ್ರೆ ನೋಡು ಕರೆಕ್ಟಾಗಿ ಹಂಗಿದೆ. ಬೆಂದಾಗ ಸಕ್ಕತ್ತಾಗಿ ಕೈಗೆ ಸಿಗುತ್ತೆ ನೋಡಿ. ಇದೆ ಚಿಕನ್, ಆ ಶೇಪ್ ನೋಡು ಚಿಕನ್ ಬ್ರೆಸ್ಟ್. ಹೈಲಿ ಟ್ಯಾಲೆಂಟೆಡ್ ನಮ್ಮ ಯಜಮಾನ್ರು. ಈಗ ಸಮಯ ಬಂದು 3:07. ಆ್ಯಕ್ಚುಲಿ ನಮ್ಮದು ಏನು ಅಂದ್ಕೊಂಡಿದ್ವಿ ಕೆಲಸ, ಅದನ್ನು ನಾವು ಮಾಡಿದ್ವಿ. ಅದಾದಮೇಲೆ ಆನವ್ದೊಂದು ಶೂಟ್ ಇದೆ ಅಂತ ಹೇಳಿದ್ದೆ ಗೊತ್ತಾ, ಅದನ್ನು ಮಾಡೋಕ್ಕೆ ಇವಾಗ ಇಮಿಡಿಯೇಟಾಗಿ ಹೋಗಬೇಕು. ಪ್ರತೀಕ್ ಅವ್ರು ಅದನ್ನು ಮಾಡಿದ್ರು. ನನ್ನ ಹಣೆ ಬರ ಕರೆಂಟ್ ಹೊಟ್ಟೋಯ್ತು, ಅದು ಚಿಕನ್ದು. ಸೊ ಅದು ಕ್ಯಾನ್ಸಲ್. ಇವಾಗ ಆನವ್ನ ನಿದ್ದೆ ಮಾಡಿಸ್ದೆ, ಶೂಟ್ಗೋಸ್ಕರ ಪಾಪ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಹೊರಡೋಗ್ಬೇಕು. ಅಲ್ಲಿ ಏನೇನೋ ಒಂದು ಇಶ್ಯೂ ಆಗಿದೆ ಮನೆಯಲ್ಲಿ, ಏನಾಯಿತು ಅಂತ ಹೋಗಿ ತಿಳ್ಕೊಳ್ಳೋಣ. ಓಕೆ, ಕಮ್ ಆನ್, ಲೆಟ್ಸ್ ಗೋ ರೀ. ಬನ್ನಿರಿ. ಕರೆಂಟ್ ಇಲ್ದಿರೋ ಕಾರಣ ಲಿಫ್ಟ್ ಇಲ್ಲ, ನಡ್ಕೊಂಡು ಹೋಗ್ಬೇಕು ಕೆಳಗೆ. ನಾನು ಇಳಿದು ಬಂದೆ. ಹೀಗೆ ಯೋಚನೆ ಮಾಡ್ತಾ ಬರ್ತಿದ್ದೆ. ನನ್ನ ಫ್ರೆಂಡು ದುಬೈಲಿದ್ದಾಳೆ ಗೊತ್ತಾ, ಅವಳು ವಾಯ್ಸ್ ನೋಟ್ ಕಳಿಸಿದ್ದಾಳೆ. ಯಾರ್ದೋ ಹಿಂಗೆ ನಿನ್ನ ಫ್ರೆಂಡ್ದೇನೆ ಈ ಥರ ವ್ಲಾಗ್ ನೋಡ್ತಾ ಇದ್ದೆ, ಅವ್ರದ್ದು ಲೈಫ್ ಸ್ಟೋರಿ ಕೇಳಿದೆ. ಈ ಥರ ಅದೇ ಅವ್ರ ಹಸ್ಬೆಂಡ್ಗೆ ಹುಷಾರಿಲ್ಲ ಆ ಥರದ್ದೇನೋ. ನನ್ನ ಫ್ರೆಂಡ್ ಅವಳು. ಸೊ ಎಷ್ಟು ಕಷ್ಟ ಇರುತ್ತಲ್ವ ಎಲ್ಲರ ಲೈಫಲ್ಲೂ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನಾನು ಅಂದೆ, ನಾವು ಅನ್ಕೊತೀವಿ ಅಷ್ಟೇ ಕಣೆ, ಎಲ್ಲರ ಲೈಫಲ್ಲೂ ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ಒನ್ ಆರ್ ದ ಅದರ್ ಥಿಂಗ್. ಯಾವುದೋ ಒಂದು ವಿಷಯದಲ್ಲಿ ಎಲ್ಲರೂ ಸಫರ್ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿ ಹ್ಯಾವ್ ಟು ಬಿ ಕೈಂಡ್ ಫಾರ್ ಈಚ್ ಅದರ್ ಅಷ್ಟೇ. ಪಾಪಚ್ಚಿ ಏನು ಮಾಡೋಕ್ಕಾಗಲ್ಲ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಅಂಕಲ್ ಹಾಯ್. ಹಾಯ್ ಈಗ ಮಾಡಬೇಕು. ಅಂಕಲ್ಲು ಖುಷಿಯಿಂದ ಮಾತಾಡ್ತಾರೆ ಅವಾಗ. ಅಷ್ಟೇ ಅಲ್ವಾ ನಾವು ಅಕ್ಕಪಕ್ಕ ಕೇಳೋದು. ಇವ್ರು ನೋಡ್ರಿ ಇನ್ನೂ ಹೇಳ್ದೆ ಬಂದಿಲ್ಲ ನಮ್ಮ ಸರು. ವಾ, ಎಲ್ಲ ನಕ್ಕೊಂಡು ಹೋಗ್ತಿದ್ದಾರೆ ಗೈಸ್. ಬಂದಿಲ್ಲಿ ಕೂತಿದ್ದೀನಿ. ಪ್ರತೀಕ್ ಮಾತ್ರ ಇನ್ನೂ ಬಂದೇ ಇಲ್ಲ. ಹೀಗೆ ಬಂದರು. What? Good boy you are nowadays. ಇದ್ದೇ ಬರ್ತಾ ಇದೆಯಾ? ಮಾತಾಡಿ. ಏನು ಇವತ್ತು ವ್ಲಾಗಲ್ಲಿ ಏನು ಮಾತಾಡ್ತಾನೆ ಇಲ್ಲ ಪ್ರತೀಕ್. ಎನರ್ಜಿ ಎಲ್ಲ ದಿನ ಒಂದೇ ಥರ ಇರಲ್ಲ.
ಫುಲ್ ಲೋ ಫೀಲ್ ಇದೆ ಇವತ್ತು. ಓಕೆ, ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆಗಲೇ 3:16 ಆಗೋಯ್ತು. ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸೀರಿಯಸ್ ಆಗಿ. ಹಿಂಗೆ ಹೋಗ್ತಾ ಇದೆ. ಇಷ್ಟೊತ್ತಿಗೆ ಆಲ್ರೆಡಿ 4 ಗಂಟೆ ಆಗುತ್ತಾ, ಎಲ್ಲ ಮುಗಿಸೋಷ್ಟೊತ್ತಿಗೆ 6 ಗಂಟೆನಾ. ಮತ್ತು ಊಟ ಮಾಡಿ ಮತ್ತು 2 ಗಂಟೆವರೆಗೂ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿ ಮತ್ತು ಮಲಗೋಷ್ಟೊತ್ತಿಗೆ ಬೆಳಗ್ಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ 12 ಗಂಟೆ. ಅಲ್ಲೆಲ್ಲ ಒಂಚೂರು ಲೈಟಾಗಿ ಇದು ಮಾಡ್ಕೊಳ್ಳೋಣ, ವಿಡಿಯೋ ರೀಲ್ಸ್ ಕತೆ ಫಿನಿಶ್. ಆಮೇಲೆ ಕ್ಲೈಮೇಟ್ ಹೆಂಗಿದೆ ಅಲ್ವಾ ಗೈಸ್, ಒಂಥರ ಏನೋ ಬೇಜಾರು ಥರ. ಸುಮ್ಮನೆ ಚೆನ್ನಾಗಿರೋರು ಬೇಜಾರಾಗಿರೋಣ ಅಂತೆಲ್ಲ ಅನ್ನಿಸ್ತಾ ಇದೆಯಾ? ಕಮೆಂಟ್ ಮಾಡಿ ಗೈಸ್. ಅವತ್ತು ಲಿಪ್ಸ್ಟಿಕ್ ಬಂದಿತ್ತು ಗೊತ್ತಾ, ನಾನು ಅದನ್ನು ವೇರ್ ಮಾಡಿ ಪ್ರೋಮೋ ಬಾಸ್ಕೆಟಲ್ಲಿ ಹಾಕಿದ್ದೀನಿ. ಹೆಂಗಿತ್ತು ಅಂತ ರಿವ್ಯೂ. ನನಗೆ ಶೇಡ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಒಂಥರ ಅನಿಸ್ತು. ಬಟ್ ಆವಾಗಲೇ ಬರೋವಾಗ ಹಾಕಿದ್ದು ನೋಡಿ, ಮತ್ತೆ ಹಾಕೇ ಇಲ್ಲ, ಅಲ್ಲಿವರೆಗೂ ಹಂಗೆ ಮೇಂಟೈನ್ ಆಗಿದೆ. ಸೊ ಅದರದ್ದು ಲಿಂಕು ಮತ್ತು ಇದೆಲ್ಲನೂ ಪ್ರೋಮೋ ಬಾಸ್ಕೆಟಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಚೆನ್ನಾಗಿದೆ. ಯಾಕಂದರೆ ಇದೇನಂದರೆ ಲಿಪ್ ಲೈನರ್ ಬಂದು ಪಿಗ್ಮೆಂಟ್ ಆಗುತ್ತೆ, ಲಿಪ್ಸ್ಟಿಕ್ ಬಂದುಬಿಟ್ಟು ಗ್ಲಾಸಿ ಥರ, ನಿಮಗೆ ಡ್ರೈ ಥರ ಅನ್ಸಲ್ಲ. ಸೊ ಲಿಪ್ ಲೈನರ್ ಪಿಗ್ಮೆಂಟ್ ಅಂದರೆ ಬೇಗ ಹೋಗೋದಿಲ್ಲ, 9 to 9 hours. ಸಖತ್ತಾಗಿದೆ, ಐ ಲವ್ಡ್ ಇಟ್ ಗೈಸ್. ಈಗಷ್ಟೇ ಮನೆ ರೀಚ್ ಆಗಿದ್ದು. ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು 5 minutes ಅಷ್ಟೇ, ಟಕ್ ಅಂತ ರೀಚ್ ಆಗಿಬಿಡ್ಬೋದು. ಈಗ ಆನವ್ನ ಇಟ್ಕೊಂಡು ವೀಡಿಯೋ ಮಾಡೋದೆ ಇರೋದು. ಅಲ್ಲೋಡಿ ಆನವ್ ಕೀಟ ರಾಯ ಆಗ್ಬಿಟ್ಟಿದ್ದಾನೆ ಗೈಸ್. ಅವನು ತೆಗಿತಾನೆ ಅಂತ ಮೇಲೂ ಕೂಡ ಹಾಕಿದ್ಯಾ? ಹಾಯ್ ಆನವ್. ಆಂಬುಲೆನ್ಸ್ ಸಿ ಹಾಯ್ ಬೇಬಿ. ಹಲೋ ಹಾಯ್ ಮಾಡಿ, ಸಿ ಹಾಯ್ ಗೈಸ್. ಆನವ್ನ ಇವಾಗ ಸೈಕಲಲ್ಲಿ ಆಟ ಆಡೋದಕ್ಕೆ ಕಳಿಸಿದ್ವಿ. ಈಗ ನಾನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶೂಟ್ಗೆ. ಗೈಸ್ ಈಗ ಇಲ್ಲಿ ಏನಾಗಿದೆ ಅಂತಂದರೆ, ನಾನೇನೋ ಇಶ್ಯೂ ಆಗಿದೆ ಅಂತ ನಾನು ಅವಾಗಲೇ ಅಲ್ಲಿ ಹೇಳಿದೆ ಗೊತ್ತಾ. ಹೇಳಮ್ಮ ಏನಾಯಿತು? ಆನವ್ದು ಜೋಲಿ ತೋರ್ಸಮ್ಮ ಅದನ್ನು. ಇವಾಗ ಅವನು ದೊಡ್ಡವನಾಗಿದ್ದಾನಲ್ವಾ, ವೆಯ್ಟ್ ಇದ್ದಾನಲ್ವಾ. ಸೊ ಇದು ನೋಡಿ ಹಿಂಗೆ ಇದಾಗ್ಬಿಟ್ಟು ಕಟ್ಟಾಗ್ಬಿಟ್ಟಿದೆ. ಹಿಂಗೆ ಕಟ್ಟಾಗ್ಬಿಟ್ಟು ಆಂಟಿ ಆ್ಯಕ್ಚುಲಿ ಆನವ್ನ ತೂಗ್ತಾ ಇದ್ರು. ಸೊ ಆನವ್ಗೇನೂ ಆಗಿಲ್ಲ, ಆನವ್ ಆರಾಮಾಗಿದ್ದಾನೆ. ಆದರೆ ಅದು ಕಟ್ಟಾಗೋಯ್ತು, ಜೊತೆಗೆ ಫುಲ್ ಎಲ್ಲ ಮೆಸ್ಸಿ ಅದು ಹಿಡ್ಕೊಳ್ಳೋವಾಗ ಫೋನ್ ಹಿಂಗೆ ಎಸ್ಬಿಟ್ಟವ್ರೆ, ಇಟ್ಕೊಳಕ್ ಹೋಗಿದ್ದಾಗ ಪಾಪ ಅದು ಫೋನ್ ಬೇರೆ ಆನ್ ಆಗಿಲ್ಲ, ತಲೆ ಕೆಸ್ಕೊಂಡಿದ್ರು. ಆಮೇಲೆ ಅದನ್ನ ಸರಿ ಮಾಡಿ ಏನೋ ಆನ್ ಮಾಡಿಕೊಟ್ಟೆ. ವಾ, ಏನ್ ಡೋರ್ನ ಫ್ರಿಡ್ಜ್ ಡೋರ್ನ ಹೇಳಿರ್ತೀನಿ ಧಡ ಅಂತ. ಅದನ್ನೇ ಹೇಳ್ತಾ ಇದ್ದೆ ನಾನು. ಪಾಪ ಇನ್ನ EMI ಮುಗಿಸಿಲ್ಲ ಕಣಲ್ಲೇ, ನಿಮ್ಮ ಅಜ್ಜಿ ಹಾಳು ಮಾಡಬೇಡ ಅದನ್ನ ಅಂತ. ಏನ್ ಮಾಡೋದು, ಏನ್ ಸೌಂಡ್ ಮಾಡ್ತಾನೆ. ಆಮೇಲೆ ತೆಗೆದು ಆ ಕಡೆ ಅಲ್ಲಾರ ಇದು ಹೇಳೋದಿಕ್ಕದು ನಾವು ನೋಡೋಕ್ಕಾಗಲ್ಲ. ತೆಗೆದು ಲಾಕ್ ಮಾಡ್ರಿ ಅಂದ್ಬಿಟ್ಟು ಆ ಲಾಕ್ನ ಕಟ್ಟಿದೀನಿ ನೋಡ್ರಿ ಫ್ರಿಜ್ ಇದಕ್ಕೆ. ಬೀಗ ಕಟ್ಟಿದ್ದಾರೆ. ಇಲ್ಲ ಅವಾಗ ಗೊತ್ತಾಗ ಅವನಿಗೆ ಎಲ್ಲ ಇರ್ತಾನೆ. ಏನ್ ಮಾಡವನೆ, ಇಲ್ಲೇನೋ ಇಕ್ಕಿದೀನಿ ಚೇರ್ನ ಹತ್ಬಿಟ್ಟವನೆ. ಏನ್ ಟಿವಿ ನಿಂಗೆ ಎತ್ತವನೆ ಬೆಳಿಗ್ಗೆ, ಟಿವಿ ಎತ್ತಿ ದಬಾಕ ಬಿಡೋನು. ನಾನು ಆ ಕಡೆ ತಿರ್ಕೊಂಡಿದ್ದೀನಿ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಇನ್ಮೇಲಿಂದ ಜಾಸ್ತಿ ಕೇರ್ಫುಲ್ ಆಗಿರಬೇಕು. ಓಕೆ, ಇವಾಗ ಶೂಟಿಗೆಲ್ಲ ರೆಡಿ ಆಗ್ತಿದೆ ಗೈಸ್. ಐ ವಿಲ್ ಬಿ ಬ್ಯಾಕ್. ಈಗಾಗಲೇ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ನೋಡಿ. ರೋಲಿಂಗು ಆಕ್ಷನ್. ಓಕೆ ನಾನೀಗ ನಿಮ್ಗೊಂದು ಕತೆ ಹೇಳ್ದ. ಫೇಸ್ ಡ್ರಾಪ್ ಆಗುತ್ತೆ ಅನ್ಬೇಕಾಗಿದೆ. ಹೆಂಗೆ ಬಂದಿದೆ ಶಾರ್ಟು ನೋಡಿ ಗೈಸ್. ನಾನು ಕ್ಯಾಮ್ರಾ ವುಮೆನ್ ಬೆಸ್ಟ್. ಕ್ಯಾಮ್ರಾ ವುಮೆನ್ ಪೆನ್ ಇತ್ತಲ್ಲ, ನೀವೇ ಎತ್ಕೊಂಡ್ರಿ ರೀ.
ಪ್ರತೀಕ್ ಅವ್ರ ಹ್ಯಾಂಡ್ ರೈಟಿಂಗ್ ನೋಡೋಣ ಬನ್ನಿ ಗೈಸ್. ಅರ್ಥ ಆಗಲ್ಲ. ಆಮೇಲೆ ಏನು ಗೊತ್ತಾ, ಅವ್ರಿಗೆ ಒಂದೊಂದ್ಸಲ ಅರ್ಥ ಆಗಲ್ಲ, ಏನೋ ಬರೆದ್ಬಿಟ್ಟಿದ್ದೀನಲ್ಲ ಅಂತಾರೆ. ಅದೇ ಕಾಮಿಡಿ ಅಂದ್ರೆ. ಈಗ ನಮ್ದಾಯ್ತು. ಈಗ ಆನವ್ ಜೊತೆ ಹಾಯ್ ಆನವ್. ಇದು 2ನೇ ಸಲ ಆ್ಯಕ್ಚುಲಿ ಆಗ್ತಾ ಇರೋದು ಈ ಥರ. ಯು ಹ್ಯಾವ್ ಟು ಅಮ್ಮ ಕೊಕ್ಕೈತಲ್ಲ ಅದಕ್ಕೆ ಸರಿ ಇರೋದು. ಇದು ಹೀಗೆ ಕೊಟ್ಟೈತಲ್ಲ ಸ್ಟ್ರೈಟ್ ಈ ತರ ಬಂದ್ಬಿಟ್ಟೈತೆ. ಹಂಗೆ ಅಮ್ಮಕ್ಕೆ ಬರ್ತೈತಿ ಲಂಕಿದ್ರು ನೋಡಿ ಮನೆ ಚಿಕ್ಕ ತೊಟ್ಲಲ್ಲಿ. ಅಲ್ಲಿ ಚಂದ್ರು ತಿಂದ್ರೆ ಚಂದ. ಸೂಪರ್ ಮಾ ತಿನ್ನ. ಸೊ ಶೂಟ್ ಇಸ್ ಡನ್. ಶಾರ್ಟ್ ಅಂದರೆ ಅವ್ನು ಪಾರ್ಟರ್ ಪಟ ಪಟ ಮುಗಿದಲ್ಲ. ಗೈಸ್ ಸಮಯ ಬಂದು 7 ಗಂಟೆ. ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಏನು ಮಾಡ್ತಿದ್ದೆ ಅಂತ ನೀವು ಕೇಳಿದ್ರೆ ಯಾಕೋ ಒಂಥರ ಹಂಗೆ ಮಲ್ಕೊಂಬಿಟ್ಟಿದ್ದೆ, ಗೊತ್ತೇ ಆಗಿಲ್ಲ. ಒಂಥರ ಒಂದು 10 ಮಿನಿಟ್ಸ್ ಆ ಥರ. ಅದರ ಮಧ್ಯದಲ್ಲಿ ಅವಳು ಇವನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ. ಸೊ ಈಗ ನಮ್ಮ ಮನೆಯಲ್ಲಿ ಪೂಜೆ ನಡೀತಾ ಇದೆ, ಪೂಜೆ ಮಾಡಬೇಕು ಅಷ್ಟೇ. ಸೊ ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ನಮ್ಮಮ್ಮ ರಂಗೋಲಿ ಬಿಡ್ತಾ ಇದ್ದಾರೆ. ಗೈಸ್ ಈ ಕಳ್ಳ ಎಷ್ಟು ಇದು ಮಾಡ್ತಾನೆ ಗೊತ್ತಾ, ಸೋ ಸ್ವೀಟ್ ನನ್ನ ಮಗ. ಬಾರಿ ಬಂಗಾರಿ ಇಲ್ಲಿ ಆನವ್, ಆನವ್ ಇಲ್ಲಿ. ಪಾಪು ಪಾಪು ಅಳ್ತಾ ಪಾಪು. ನೋಡಿ ನೋಡಿ ಏನಮ್ಮ ಅದು ಮಾಡ್ತಾ ಇರೋದು? ಲವ್ ಅದು. ಮೌತ್ ಮೌತ್ ಮೌಸ್. ಸರಿ ಸರಿ ಸರಿ. ಇವಳು ಕಣ್ಣು ಕಣ್ಣು ಸುಮ್ಮನಿರು. ಹ್ಞೂ ಸರಿ ಆಯಿತು. ಓಕೆ 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 ಥ್ಯಾಂಕ್ ಯು. ಅವಳು ನಗ್ತಾವಳು. ಎಸದ್ ಬಿಟ್ಟಿಯಾನ ಅವಾಗಿಂದ ಎಸಿತವನ ಅದನ್ನ. ಎಸಿಬೇಡ ನೀನು ಪ್ಲೀಸ್. ಬೇಬಿ ಇದೆ ಅಣ್ಣ. ಮಗನೇ ಬಾಯಿ. ಅಯ್ಯೋ ಪಾಪು ಏನಾಯ್ತಮ್ಮ? ಅಯ್ಯೋ ಕಾಲು. ಗೈಸ್ ಸಮಯ ಬಂದು 9:12. ನಾವು ಊಟ ಮಾಡ್ತಾ ಇದ್ದೀವಿ ಗೈಸ್. ಈ ಆನವಿದಾನೆ ನೋಡಿ, ಅಂತಿಂತ ತುಂಟ ಆಗಲ್ಲ ಗೈಸ್ ಇವನು. ಗೈಸ್ ಸಮಯ 9:30 ಆಗ್ತಾ ಇದೆ. ಆನವ್ಗೆ ಊಟ ಮಾಡಿಸ್ತಾ ಇದ್ದೀನಿ ನಾನು. ಆನವ್ ಇದೇನಿದು ಇದೇನಿದು? ಇಲ್ಲಿ ನೋಡಿ ಇಲ್ಲಿ. ಹಾಂ ಹಾಂ ಹ್ಞೂ ಹ್ಞೂ ಹಾಂ 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 ಐ ಹ್ಞೂ ಹಾಂ ಎನ್ ಓ ಹಾಂ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್. ಓಕೆ ಗೈಸ್, ನಮ್ಮ ಅಪ್ಪನ ಕೇಳ್ತಾ ಇದ್ರಲ್ವಾ, ಈಗ ಎಷ್ಟು ದಿನ ಹಾಸ್ಪಿಟ್ಲಿಗೆಲ್ಲ ಹೋಗ್ಬಿಟ್ಟು ಬಂದ್ರಲ್ವಾ ಅವರು, ಆದರೆ ಈಗಲೂ ಡ್ರಿಂಕ್ಸ್ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ ನಾನು.
ಒಂದು ಮಾತು ಹೇಳ್ತೀನಿ. ನೀವು ಹೂನ ಹೇಳ್ ಪಾಪ ಅಷ್ಟೇ. ಹ್ಞೂ ಅಂತ ನಾನು ಹೇಳೋ ಪ್ರಶ್ನೆ ಉತ್ತರ ಕೊಡ್ತೀನಿ. ಅಪ್ಪ ಹೂನ ನೋ ಐ ಆಮ್ ನೋ. ಕುಡಿತಾ ಇಲ್ವಾ? ಅದು ನಾನು ಆಸ್ಪತ್ರೆ ಕೊಡೋದೇ ಇಲ್ಲ ನನಗೆ. ನೀ ಕುಡಿತಾ ಇದೆಯಾ ಕುಡಿತಾ ಇಲ್ವಾ? ಕುಡಿತೀನಿ ಹಾ ಕುಡ್ದೆ ಕುಡಿತಾರೆ. ಕಾರಣ ಹೇಳ್ತೀನಿ ನಿಮಗೆ. ಸರಿ ಅವೆಲ್ಲ ಬೇಡ, ಒಂದು ಹಾಡಾಡು. ಕುತ್ಕೊಳ್ಳಿ. ಇರ್ಮಮ್ಮಿ ಹಾಡಾಡಪ್ಪ ಒಂದು ರಾಜ್ಕುಮಾರ್ ಅವ್ರದ್ದು. ನಾವಮ್ಮ ಕೋಪ ಮಾಡ್ಕೊಂತ ಹೇಳಪ್ಪ, ಹಾಡಾಡ್ಬಿಡಪ್ಪ. ನಾನು ಇದೈತೀನಿ, ಒಂದು ಹಾಡಾಡಪ್ಪ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಎಂದಿಗೂ ನಾನು ಹೀಗೆ ಇರುವೆ ಎನಿಸಿ ನಗುವುದು. ಎಂದಿಗೂ ನಾನು ಹೀಗೆ ಇರುವೆ ಎನಿಸು ಎಂದು ನಗುವುದು ಹೀಗೆ ನಗುತ್ತಾ ಇರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಯಾವತ್ತು ಉರುಳಲ್ಲ ಅಕ್ಕನ ಯಾವತ್ತು ರಾಜ. ಹಾ, ಎಂದಿಗೂ ಇವರು ಹೀಗೆ ಎಂದು ತಲೆಯ ಬಾಗದು. ಅಣ್ಣ ನಮಸ್ಕಾರ ಕಣಣ್ಣ, ಬಾಯ್ ಕಣಣ್ಣ. ಹೀಗೆ ನಗುತ್ತಾ ಇರುವುದು. ಆಂಬುಲೆನ್ಸ್ ಗೈಸ್ 10:46 ಆಯ್ತೈತೆ ಗೈಸ್. ಈ ನನ್ನ ಮಗ ಇನ್ನೂ ಮಲಗಿಲ್ಲ ಗೈಸ್. ನೋಡಿ ಪ್ರಭಾವತಿ ಅವರು ಫೋನ್ ನೋಡಿ ಕಣ್ಣು ಸ್ಕ್ವೀಸ್ ಮಾಡ್ಕೊಂಡು ನೋಡಿ ಕಣ್ಣು ಕಾಣಿಸಲ್ಲ ಅಂದರೂ ಫೋನ್ ಮಾತ್ರ ಬಿಡೋಕ್ಕಿಲ್ಲ ನೋಡಿ. ಹಿಂಗೆಲ್ಲ ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾರೆ ನೋಡಿ ನಮ್ಮ ಅವ್ವ ನಮ್ಮವ್ವ. ಅಮ್ಮ ಏನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಕತೆ ಹಿಂಗಾಗೋಯ್ತಲ್ಲ? ತಾರೀಕು ಅಂತ ಕ್ಯಾಲೆಂಡ್ರಲ್ಲೆಲ್ಲ ಕೊಟ್ಟಿದ್ದಾರೆ ನೋಡ್ರಿ. ನಮ್ಮಮ್ಮ 28ನೇ ತಾರೀಕು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಮ್ಮ ಏನಂತ. ಶ್ರಾವಣದ 2ನೇ ಶುಕ್ರವಾರ ಹುಣ್ಣಿಮೆ ಹತ್ರ ಬೀಳ್ತಾ ಇತ್ತು ವರಲಕ್ಷ್ಮಿ ಹಬ್ಬ. ಈ ಸತಿ ಸಮ್ ಮಿಸ್ಟೇಕ್ ಏನಂದ್ರೆ ಹುಣ್ಣಿಮೆ ದೂರ ಇರೋದ್ರಿಂದ ಈ 2ನೇ ವಾರ ಮಾಡೋದಕ್ಕಾಗಲ್ಲ. ಹುಣ್ಣಿಮೆ ಹತ್ರ ಇದ್ದುಕೊಂಡೇನೆ ವರಲಕ್ಷ್ಮಿ ಹಬ್ಬ ಬೀಳೋದೇನೆ ಶ್ರಾವಣದ ವರಲಕ್ಷ್ಮಿ ಹಬ್ಬ. ಸೊ ಹಂಗಾಗಿ 28ನೇ ತಾರೀಕಿಗೇನೆ ನಾವು ಮಾಡೋದು. ಏನೋ ಗೈಸ್ ಯಾವಾಗ ತಿಳಿದ ಮಟ್ಟಿಗೆ ಹೆಂಗೆ ಮಾಡ್ಕೊಂತಾರೆ ಹಂಗಂಗೆ. ನನಗೆ 28ನೇ ತಾರೀಕೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇರೋದ್ರಿಂದ ನಾನು 28ನೇ ತಾರೀಕಿಗೇನೆ ಮಾಡ್ತೀನಿ. ಹುಣ್ಣಿಮೆ ಅವತ್ತು ಹುಣ್ಣಿಮೆ ಲಕ್ಷ್ಮಿ ಹೇಳಿದ್ರು, ಹುಣ್ಣಿಮೆ ದಿವಸ ಲಕ್ಷ್ಮಿ ಪೂಜೆ ಮಾಡಲೇಬೇಕಿತ್ತು. ಅದು ಇದು 2 ಒಟ್ಟಿಗೆ ಬಿದ್ದಿರೋದ್ರಿಂದ ಸೊ ನೈಸ್. ಓಕೆ ಗೈಸ್, ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ, ಯಾವತ್ತು ಮಾಡೋದು ಅಂತ. ನೀವು ಯಾವತ್ತು ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಟ್ ಹಾಕು ಎಷ್ಟು ಟೈಮ್ ಎಷ್ಟು? 12:30. ಎಲ್ಲೋಗಿದ್ದೆ? ಏನಾಯ್ತು? ಏನೂ ಆಗಿಲ್ಲಪ್ಪ. ನೀ ಮಾಡ್ದಾ? ಮಾಡಲ್ವಾ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೆ ವಿಡಿಯೋನಿಗೆ ಸಿಗ್ತೀನಿ. ಲವ್ ಯು ಆಲ್ ಗೈಸ್, ಬಾಯ್.